ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಡೆಕ್ಸ್ 2026 2026ರ ಪ್ರಮುಖ ಸೂಚಕಾಂಕಗಳು ಮತ್ತು ಭಾರತದ ಸ್ಥಾನವನ್ನು ಕೂಡ ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ: ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ 2026ರಲ್ಲಿ 147 ದೇಶಗಳು ಭಾಗಿಯಾಗಿದ್ದು, ಈ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ 116. ಭಾರತ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ನ ಪಟ್ಟಿಯಲ್ಲಿ 116ನೇ ಸ್ಥಾನದಲ್ಲಿದೆ. ಈ ಒಂದು ಹ್ಯಾಪಿನೆಸ್ ಇಂಡೆಕ್ಸ್ ಇದೆಯಲ್ಲ, ಇದು ಲೈಫ್ ಇವ್ಯಾಲ್ಯೂಯೇಷನ್ ಸ್ಕೋರ್ ಆಧಾರದ ಮೇಲೆ ಈ ಪಟ್ಟಿ ಪ್ರಕಟ ಆಗುತ್ತೆ. ಲೈಫ್ ಇವ್ಯಾಲ್ಯೂಯೇಷನ್ ಸ್ಕೋರ್. ಸೊ ಭಾರತ 116ನೇ ಸ್ಥಾನದಲ್ಲಿದೆ. ಕಾರಣ ಭಾರತದ ಲೈಫ್ ಇವ್ಯಾಲ್ಯೂಯೇಷನ್ ಸ್ಕೋರ್ ಇದೆಯಲ್ಲ, ಇದು 4.536 ಆಗಿದೆ. ಆ ಕಾರಣಕ್ಕೆ ಭಾರತ 116ನೇ ಸ್ಥಾನದಲ್ಲಿ ಇರುವಂಥದ್ದು. ಸೊ ಇದನ್ನ ಹೊರಡಿಸುವಂಥವ್ರು ಯಾರು, ಇದನ್ನು ಪ್ರಕಟ ಮಾಡೋದು ಯಾರು ಕೇಳಿದ್ರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯ USA ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನಿದೆ, ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್, ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಏನಿದೆ, ಈ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಈ ಒಂದು ಪಟ್ಟಿಯನ್ನು ಹೊರಡಿಸುತ್ತೆ. ಹಾಗಾದ್ರೆ ಈ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ಫಸ್ಟ್ ಪ್ಲೇಸ್ ಅಲ್ಲಿದೆ. ಎರಡನೇ ಸ್ಥಾನದಲ್ಲಿರುವ ದೇಶ ಐಸ್ಲ್ಯಾಂಡ್. ಹಾಗೇನೆ ಮೂರನೇ ಸ್ಥಾನದಲ್ಲಿರುವ ದೇಶ ಡೆನ್ಮಾರ್ಕ್. ಸೊ ಭಾರತದ ಸ್ಥಾನ, ಭಾರತದ ಪ್ಲೇಸ್ಮೆಂಟ್ 116. ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ 2026 ನಲ್ಲಿ ಭಾರತ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 13ನೇ ಸ್ಥಾನದಲ್ಲಿದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅನ್ನು ಹೊರಡಿಸೋದು ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಅಂಡ್ ಪೀಸ್. ಇದನ್ನು ಜಾರಿ ಮಾಡೋದು ಯಾರು, ಇದನ್ನು ಪ್ರಕಟ ಮಾಡೋದು ಯಾರು ಕೇಳಿದ್ರೆ, ಇನ್ಸ್ಟಿಟ್ಯೂಟ್ ಆಫ್ ಎಕಾನಮಿಕ್ಸ್ ಅಂಡ್ ಪೀಸ್. ಎಕಾನಮಿಕ್ಸ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುತ್ತೆ. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುತ್ತೆ. ಮೊದಲ ಸ್ಥಾನದಲ್ಲಿರುವ ದೇಶ ಪಾಕಿಸ್ತಾನ, ಅಂದ್ರೆ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಭಯೋತ್ಪಾದನೆ ಆಗ್ತಾ ಇದೆ ಅನ್ನುವ ಅರ್ಥ. ಎರಡನೇ ಸ್ಥಾನದಲ್ಲಿರುವ ದೇಶ ಬುರಾಕಿನ್ ಪಾಸೋ. ಬುರಾಕಿನ್ ಪಾಸೋ ಅನ್ನುವಂಥ ದೇಶ ಎರಡನೇ ಸ್ಥಾನದಲ್ಲಿಯೂ, ಮೂರನೇ ಸ್ಥಾನದಲ್ಲಿ ಇರುವಂಥದ್ದು ನೈಜರ್. ಸೊ ಭಾರತದ ಸ್ಥಾನ ಕೂಡ ತುಂಬಾ ಉತ್ತಮವಾಗಿ ಏನಿಲ್ಲ, 13ನೇ ಸ್ಥಾನದಲ್ಲಿದೆ. ಅಂದ್ರೆ ಭಾರತದಲ್ಲಿಯೂ ಕೂಡ ಅಗಾಧವಾದ ಗ್ಲೋಬಲ್ ಟೆರರಿಸಂ ಕಂಡು ಬರುತ್ತೆ ಅನ್ನುವಂಥ ಅರ್ಥವನ್ನ ಹೇಳುತ್ತೆ ಈ ಇಂಡೆಕ್ಸ್. ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ 2026 ನಲ್ಲಿ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು? ಸರಿ ಉತ್ತರ ಜ್ಯೂರಿಚ್. ಜ್ಯೂರಿಚ್ ನಗರ ಯಾವ ದೇಶದಲ್ಲಿ ಕಂಡು ಬರುತ್ತೆ ಕೇಳಿದ್ರೆ, ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ ನಗರ ಏನಿದೆ, ಇದು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ನಗರವಾಗಿದೆ. ಸೊ ಭಾರತದಲ್ಲಿ 2 ನಗರಗಳು ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಒಂದು ಮುಂಬೈ, ಇನ್ನೊಂದು ಗುರುಗ್ರಾಮ. ಹಾಗಾದ್ರೆ ಮುಂಬೈ ಯಾವ ಸ್ಥಾನದಲ್ಲಿದೆ ಕೇಳಿದ್ರೆ 445 ಮತ್ತು ಗುರುಗ್ರಾಮ 450ನೇ ಸ್ಥಾನದಲ್ಲಿದೆ. ಇನ್ನು ಈ ಒಂದು ಪಟ್ಟಿಯಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವ ದೇಶ ಜಿನೇವಾ ಮತ್ತು 3ನೇ ಸ್ಥಾನದಲ್ಲಿರುವ ದೇಶ ಬೆಸೆಲ್. ಗ್ಲೋಬಲ್ ಆರ್ಮ್ಸ್ ಇಂಪೋರ್ಟ್ ಡ್ಯೂರಿಂಗ್ 2021-25 ಇದರಲ್ಲಿ ಭಾರತ ಸ್ಥಾನ ಏನು? ಅಂದ್ರೆ ಶಸ್ತ್ರಾಸ್ತ್ರಗಳ ಆಮದು ಸೂಚಕಾಂಕ. ಶಸ್ತ್ರಾಸ್ತ್ರಗಳ ಆಮದು, ಇಂಪೋರ್ಟ್ ಮಾಡಿಕೊಳ್ಳುವಂತ ಒಂದು ಸೂಚಕಾಂಕ ಇದು. ಸೊ ಇದರಲ್ಲಿ ಭಾರತದ ಸ್ಥಾನ ಏನು ಕೇಳಿದ್ರೆ, ಭಾರತ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದರರ್ಥ ಭಾರತ ತನ್ನ ದೇಶದ ರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಡುತ್ತೆ ಅಂತೇಳಿ ಅರ್ಥ. ಹಾಗಾದ್ರೆ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಉಕ್ರೇನ್. ದ್ವಿತೀಯ ಸ್ಥಾನದಲ್ಲಿ ಭಾರತ ಮತ್ತು ತೃತೀಯ ಸ್ಥಾನದಲ್ಲಿರೋದು ಸೌದಿ ಅರೇಬಿಯಾ. ಸೊ ಈ ಗ್ಲೋಬಲ್ ಆರ್ಮ್ಸ್ ಇಂಪೋರ್ಟ್ ಈ ಒಂದು ಇಂಡೆಕ್ಸ್ ಇದೆಯಲ್ಲ, ಇದನ್ನ ಜಾರಿ ಮಾಡೋದು ಯಾರು ಕೇಳಿದ್ರೆ ಸಿಪ್ರಿ. ಸಿಪ್ರಿ ಇದನ್ನ ಪ್ರಕಟ ಮಾಡುತ್ತೆ ಅಥವಾ ಜಾರಿ ಮಾಡುತ್ತೆ.
ಹರೂನ್ ಗ್ಲೋಬಲ್ ರಿಚ್ ಲಿಸ್ಟ್ 2026 ಈ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಹರೂನ್ ಗ್ಲೋಬಲ್ ರಿಚ್ ಲಿಸ್ಟ್ ಪಟ್ಟಿಯಲ್ಲಿ ಭಾರತದ ಸ್ಥಾನ 3ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಯಾವ್ದು ಕೇಳಿದ್ರೆ ಚೀನಾ. ಫಸ್ಟ್ ಪ್ಲೇಸ್ ಅಲ್ಲಿ ಚೀನಾ ಮತ್ತು ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಅಮೆರಿಕ. ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ 2026 ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 16ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರಲ್ಲಿ 154 ದೇಶಗಳು ಭಾಗಿಯಾಗಿದ್ದು ಈ ಪಟ್ಟಿಯಲ್ಲಿ ಸೇರಿರುವಂಥ ದೇಶಗಳ ಸಂಖ್ಯೆ 154. 154 ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಇಂಡೆಕ್ಸ್. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರೋದು ಸಿಂಗಾಪುರ. ಪ್ರಥಮ ಸ್ಥಾನದಲ್ಲಿರುವಂಥದ್ದು ಸಿಂಗಾಪುರ. ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಸ್ವಿಟ್ಜರ್ಲೆಂಡ್ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ಡೆನ್ಮಾರ್ಕ್. ಸೊ ಭಾರತದ ಸ್ಥಾನ ಏನು ಕೇಳಿದ್ರೆ 16ನೇ ಸ್ಥಾನದಲ್ಲಿದೆ. ಬ್ರ್ಯಾಂಡ್ ಫೈನಾನ್ಸ್ ಗ್ಲೋಬಲ್ 500 2026 ವರದಿಯ ಪ್ರಕಾರ ಭಾರತದ ಅತ್ಯುತ್ತಮ ಬ್ರ್ಯಾಂಡ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಟಾಟಾ ಗ್ರೂಪ್. ಈ ಒಂದು ಇಂಡೆಕ್ಸ್ ನಲ್ಲಿ ಆಯ್ಕೆಯಾದ ಭಾರತದ ಏಕೈಕ ಬ್ರ್ಯಾಂಡ್ ಇದು ಟಾಟಾ ಗ್ರೂಪ್, ನೆನಪಿರಲಿ. ಸೊ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಬ್ರ್ಯಾಂಡ್ ಯಾವುದು ಕೇಳಿದ್ರೆ ಆಪಲ್ ಕಂಪನಿ ಇದೆಯಲ್ಲ, ಫಸ್ಟ್ ಪ್ಲೇಸ್ ಇದೆ. ದ್ವಿತೀಯ ಸ್ಥಾನದಲ್ಲಿರುವುದು ಮೈಕ್ರೋಸಾಫ್ಟ್. ಗ್ಲೋಬಲ್ ಎಐ ಬ್ರೈನ್ ರೇಸ್ ರಿಪೋರ್ಟ್ 2026ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 6ನೇ ಸ್ಥಾನದಲ್ಲಿದೆ. ಒಂದು ವಿಶೇಷವಾದ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ಇದನ್ನ ಪ್ರಕಟ ಮಾಡೋದು SA-Humanis.io ಅಂತೇಳಿ ಜಾರಿ ಮಾಡೋದು SA-Humanis.io ಇದನ್ನ ಪ್ರಕಟ ಮಾಡುತ್ತೆ, ಇದನ್ನ ಜಾರಿ ಮಾಡುತ್ತೆ. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಅಮೆರಿಕ, ದ್ವಿತೀಯ ಸ್ಥಾನದಲ್ಲಿರುವ ದೇಶ ಚೀನಾ ಮತ್ತು ತೃತೀಯ ಸ್ಥಾನದಲ್ಲಿರುವ ದೇಶ ಸಿಂಗಾಪುರ. ಸೊ ಇದರಲ್ಲಿ ಭಾರತದ ಸ್ಥಾನ 6th ಪ್ಲೇಸ್ ಅಲ್ಲಿದೆ. ಗ್ಲೋಬಲ್ ರೆಸಿಡೆನ್ಸ್ ಪ್ರೋಗ್ರಾಮ್ ಇಂಡೆಕ್ಸ್ 2026 ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಗ್ರೀಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಹೆನ್ಲೆ ಮತ್ತು ಪಾರ್ಟ್ನರ್ಸ್ ಜಾರಿ ಮಾಡುತ್ತೆ. ಹೆನ್ಲೆ ಅಂಡ್ ಪಾರ್ಟ್ನರ್ಸ್ ಜಾರಿ ಮಾಡಿರುವಂಥದ್ದು. ಪ್ರಥಮ ಸ್ಥಾನದಲ್ಲಿ UAE ಇದೆ, ಹಾಗೇನೆ ದ್ವಿತೀಯ ಸ್ಥಾನದಲ್ಲಿ ಪೋರ್ಚುಗಲ್ ಇದೆ. ದ್ವಿತೀಯ ಸ್ಥಾನದಲ್ಲಿ ಪೋರ್ಚುಗಲ್ ಇರುವಂಥದ್ದು. ವರ್ಲ್ಡ್ ಒಬೆಸಿಟಿ ಅಟ್ಲಾಸ್ 2026 ಇದು ಚೈಲ್ಡ್ ಒಬೆಸಿಟಿ ಅಂದ್ರೆ ಬಾಲ ಸ್ಥೂಲಕಾಯ ಇರುವಂತಹ ಮಕ್ಕಳ ಒಂದು ಪಟ್ಟಿ ಇದು. ಸೊ ಇದರಲ್ಲಿ ಭಾರತದ ಸ್ಥಾನ ಏನು ಕೇಳಿದ್ರೆ ಭಾರತ 2nd ಪ್ಲೇಸ್ ಅಲ್ಲಿ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು. ಸೊ ಇದು ಬಾಲ ಸ್ಥೂಲಕಾಯ ಇರುವಂತಹ ಮಕ್ಕಳ ಪಟ್ಟಿ ಇದು. ಸೊ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ಯಾವ ದೇಶ ಕೇಳಿದ್ರೆ ಚೀನಾ. ಅಂದ್ರೆ ಚೀನಾದಲ್ಲಿ ಮಕ್ಕಳು ತುಂಬಾ ಸ್ಥೂಲಕಾಯವನ್ನು ಹೊಂದಿರ್ತಾರೆ ಅಂತ. ಇನ್ನು ಚೀನಾದ ನಂತರ ಭಾರತದ ನಂತರ ಇರುವಂಥದ್ದು USA ಅಮೆರಿಕ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 38ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 38ನೇ ಸ್ಥಾನದಲ್ಲಿದೆ. ಗ್ಲೋಬಲ್ ಸಾಫ್ಟ್ ಪವರ್ ಇಂಡೆಕ್ಸ್ 2026 ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 32ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ಬ್ರಾಂಡ್ ಫೈನಾನ್ಸ್ ಜಾರಿ ಮಾಡುತ್ತೆ. ಬ್ರಾಂಡ್ ಫೈನಾನ್ಸ್ ಇದನ್ನ ಜಾರಿ ಮಾಡುವಂಥದ್ದು ಬ್ರಾಂಡ್ ಫೈನಾನ್ಸ್. ಇದರಲ್ಲಿ 193 ದೇಶಗಳು ಭಾಗಿಯಾಗ್ತವೆ. 193 ದೇಶಗಳು ಭಾಗಿಯಾಗ್ತವೆ. ಪ್ರಥಮ ಸ್ಥಾನದಲ್ಲಿರುವಂಥದ್ದು USA, ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಚೀನಾ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ಜಪಾನ್.
ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 91ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಜಾರಿ ಮಾಡುತ್ತೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದನ್ನ ಜಾರಿ ಮಾಡುತ್ತೆ. ಸೊ ಇದರಲ್ಲಿ 182 ದೇಶಗಳು ಭಾಗಿಯಾಗ್ತವೆ. 182 ದೇಶಗಳು ಭಾಗಿಯಾಗ್ತವೆ. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ಡೆನ್ಮಾರ್ಕ್, ದ್ವಿತೀಯ ಸ್ಥಾನದಲ್ಲಿರುವುದು ಫಿನ್ಲ್ಯಾಂಡ್ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ಸಿಂಗಾಪುರ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ ಏನು? ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ 45ನೇ ಸ್ಥಾನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನ ಪೋರ್ಚುಲಾಸ್ ಇಂಡಸ್ಟ್ರೀಸ್ ಜಾರಿ ಮಾಡುತ್ತೆ. ಪೋರ್ಚುಲಾಸ್ ಇಂಡಸ್ಟ್ರೀಸ್ ಏನಿದೆ ಇದನ್ನ ಪ್ರಕಟಿಸುವಂಥದ್ದು, ಜಾರಿ ಮಾಡುವಂಥದ್ದು ಪೋರ್ಚುಲಾಸ್ ಇಂಡಸ್ಟ್ರೀಸ್. ಪ್ರಥಮ ಸ್ಥಾನದಲ್ಲಿರೋದು USA, ದ್ವಿತೀಯ ಸ್ಥಾನದಲ್ಲಿರೋದು ಫಿನ್ಲ್ಯಾಂಡ್ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ಸಿಂಗಾಪುರ. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 75ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಇಯರ್ 85 ಇತ್ತು. ಲಾಸ್ಟ್ ಇಯರ್ ಹೋಲಿಸಿದ್ರೆ ಈ ಸರಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರೋದು ಸಿಂಗಾಪುರ, ದ್ವಿತೀಯ ಸ್ಥಾನದಲ್ಲಿರೋದು ಜಪಾನ್, ತೃತೀಯ ಸ್ಥಾನದಲ್ಲಿರೋದು ದಕ್ಷಿಣ ಕೊರಿಯಾ. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026 Q1 ಇದರಲ್ಲಿ ಭಾರತ ಸ್ಥಾನ ಏನು? ಭಾರತ ಇದರಲ್ಲಿ 80ನೇ ಸ್ಥಾನದಲ್ಲಿದೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇಂಡೆಕ್ಸ್ ಆಫ್ ಎಕಾನಮಿಕ್ ಫ್ರೀಡಮ್ 2025 ನಲ್ಲಿ ಭಾರತ ಸ್ಥಾನ ಏನು? ಸರಿಯಾದ ಉತ್ತರ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಒಂದು ಇಂಡೆಕ್ಸ್ ಇದು. ಇದರಲ್ಲಿ ಭಾರತದ ಸ್ಥಾನ 128. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಹೆರಿಟೇಜ್ ಫೌಂಡೇಶನ್ ಅಂಡ್ ದ ವಾಲ್ ಸ್ಟ್ರೀಟ್ ಜರ್ನಲ್ ಇದನ್ನ ಜಾರಿ ಮಾಡುತ್ತೆ. ನೋಟ್ ಮಾಡ್ಕೊಳ್ಳಿ. ದ ಹೆರಿಟೇಜ್ ಫೌಂಡೇಶನ್ ಅಂಡ್ ದ ವಾಲ್ ಸ್ಟ್ರೀಟ್ ಜರ್ನಲ್ ಇದನ್ನ ಜಾರಿ ಮಾಡುವಂಥದ್ದು. ಗ್ಲೋಬಲ್ ಪೀಸ್ ಇಂಡೆಕ್ಸ್ ವಿಶ್ವ ಶಾಂತಿ ಸೂಚಕಾಂಕ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 115ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುತ್ತೆ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುವಂಥದ್ದು. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ಐಸ್ಲ್ಯಾಂಡ್, ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಐಲ್ಯಾಂಡ್ ಮತ್ತು ತೃತೀಯ ಸ್ಥಾನದಲ್ಲಿರೋದು ನ್ಯೂಜಿಲ್ಯಾಂಡ್. ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2025 ವಿಶ್ವ ಹಸಿವಿನ ಸೂಚಕಾಂಕ ಅಂತ ಹೇಳ್ಬೋದು. ಇದರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 102ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಟ್ಟು 123 ದೇಶಗಳು ಭಾಗಿಯಾಗಿದ್ವು. 123 ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ 102, 102. ನೆಕ್ಸ್ಟ್ ಕ್ವಶನ್ ಹೋಗೋಣ. ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ 2026 ನಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಭಾರತದಲ್ಲಿ ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾ ಇನ್ ಫಸ್ಟ್ ಪ್ಲೇಸ್. ಒಡಿಸ್ಸಾದ ನಂತರ ಗೋವಾ, ಒಡಿಸ್ಸಾದ ನಂತರ ಗೋವಾ ಮತ್ತು ಗೋವಾದ ನಂತರ ಜಾರ್ಖಂಡ್ ಇದೆ. ಒಡಿಸ್ಸಾದ ನಂತರ ಗೋವಾ ಮತ್ತು ಜಾರ್ಖಂಡ್ ಇರುವಂಥದ್ದು. ಕೊನೆಯ ಸ್ಥಾನದಲ್ಲಿರೋದು ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಕೊನೆಯ ಪ್ಲೇಸಲ್ಲಿದೆ ಮತ್ತು ಮಣಿಪುರ ಇವು ಕೊನೆಯ ಸ್ಥಾನದಲ್ಲಿ ಇರುವಂಥವು.
ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಚೀನಾವನ್ನು ಹಿಂದಿಕ್ಕಿ ತೆಂಗಿನಕಾಯಿ ಉತ್ಪಾದನೆಯಲ್ಲಿ 2026ನೇ ಸ್ಥಾನದಲ್ಲಿ ಫಸ್ಟ್ ಪ್ಲೇಸ್ ಹೋಗಿದೆ. ಒಟ್ಟಾರೆ ತೆಂಗಿನಕಾಯಿ ಉತ್ಪಾದನೆಯ 30% ಭಾರತದಲ್ಲಿ ಆಗುತ್ತೆ. 2024-25ನೇ ಸಾಲಿನಲ್ಲಿ ಭಾರತದ ಅಗ್ರಗಣ್ಯ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ತಮಿಳುನಾಡು. ಇನ್ನು 2ನೇ ಸ್ಥಾನದಲ್ಲಿರುವಂಥದ್ದು ಗುಜರಾತ್ ಮತ್ತು 3ನೇ ಸ್ಥಾನದಲ್ಲಿರುವಂಥದ್ದು ಮಹಾರಾಷ್ಟ್ರ. ಇಂಟರ್ನೆಟ್ ಶಟ್ಡೌನ್ ರಿಪೋರ್ಟ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 2ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಆಕ್ಸೆಸ್ ನೌ ಜಾರಿ ಮಾಡುತ್ತೆ. ಏಷ್ಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ 2026 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 6ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 6th ಪ್ಲೇಸ್ ಅಲ್ಲಿದೆ. ಇಲ್ಲಿ ಏಷ್ಯಾ ದೇಶಗಳು ಮಾತ್ರ ಭಾಗಿಯಾಗ್ತವೆ. ಈ ಒಂದು ಇಂಡೆಕ್ಸ್ ಅಲ್ಲಿ ಏಷ್ಯಾ ದೇಶಗಳು ಭಾಗಿಯಾಗುವಂಥದ್ದು. ಪ್ರಥಮ ಸ್ಥಾನದಲ್ಲಿರುವಂಥದ್ದು ಚೀನಾ, ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಮಲೇಷಿಯಾ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ವಿಯೆಟ್ನಾಂ. ನೋಂಬಿಯೋ ಸೇಫ್ಟಿ ಇಂಡೆಕ್ಸ್ 2026 ನಲ್ಲಿ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು? ಸರಿಯಾದ ಉತ್ತರ ಕಿಂಗಾಡೋ, ಚೀನಾದ ನಗರ ಇದು. ಚೀನಾ ದೇಶದ ಕಿಂಗಾಡೋ ನಗರ ನೋಂಬಿಯೋ ಸೇಫ್ಟಿ ಇಂಡೆಕ್ಸ್ 2026 ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರುವಂತಹ ನಗರವಾಗಿದೆ. ಸೊ ಭಾರತದಲ್ಲಿ ಕರ್ನಾಟಕ ಆಯ್ಕೆಯಾಗಿದೆ. ಇನ್ನು 2ನೇ ಸ್ಥಾನದಲ್ಲಿ ಅಬುಧಾಬಿ ಮತ್ತು 3ನೇ ಸ್ಥಾನದಲ್ಲಿ ದೋಹಾ ಇದೆ. ಅಬುಧಾಬಿ 2ನೇ ಸ್ಥಾನದಲ್ಲಿಯೂ ದೋಹಾ 3ನೇ ಸ್ಥಾನದಲ್ಲಿ ಇರುವಂಥದ್ದು. ಮಹಿಳಾ ಶಾಂತಿ ಮತ್ತು ಸುರಕ್ಷತಾ ಇಂಡೆಕ್ಸ್ 2025-26 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 131ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಡೆನ್ಮಾರ್ಕ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಐಸ್ಲ್ಯಾಂಡ್ ಮತ್ತು ಥರ್ಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ನಾರ್ವೆ. ವಿಶ್ವದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ಚೀನಾ. ಗ್ಲೋಬಲ್ ಮೈಂಡ್ ಹೆಲ್ತ್ ಇನ್ ರಿಪೋರ್ಟ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 60ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂಡ್ ರೆಸಿಲೆನ್ಸ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 104ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು ಕೂಡ ಹೆನ್ಲೆ ಅಂಡ್ ಪಾರ್ಟ್ನರ್ಸ್ ಜಾರಿ ಮಾಡುತ್ತೆ. ಪ್ರಥಮ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ದ್ವಿತೀಯ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಪ್ರಕಾರ 2025ರಲ್ಲಿ ಭಾರತದಲ್ಲಿ ಮರಣ ಹೊಂದಿದ ಹುಲಿಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಈ ರೀತಿ ಇದೆ: 145, 160, 165, 166. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.